ನಾನು ನನ್ನ ರೀತಿನಲ್ಲಿ ಹೇಳ್ತೀನಿ. ನಾನು ಇಂಡಸ್ಟ್ರಿಗೆ ಬಂದಾಗ ನೀನು ಯಾವ ಕಾಸ್ಟು, ನೀನು ಬಡವಳ, ನೀನು ಶ್ರೀಮಂತಿನ, ಅದೆಲ್ಲ ಕೇಳಿಲ್ಲ ನನಗೆ. ನನ್ನ ಟ್ಯಾಲೆಂಟ್ ನೋಡ್ಬಿಟ್ಟೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು. ಅಲ್ಲ, ನೀವು ಇಂಡಸ್ಟ್ರಿಗೆ ಬಂದಾಗೆಲ್ಲ ಇವಾಗಲೂ ಅಷ್ಟೇ ಟ್ಯಾಲೆಂಟ್ ಇರೋರ್ಗಷ್ಟೇ ಆ ಪಾತ್ರ ಸಿಗೋದಕ್ಕೆ ದಕ್ಕೋದಕ್ಕೆ ಸಾಧ್ಯ. 100%. ಅಫ್ಕೋರ್ಸ್ ಶ್ರೀಮಂತರ ಮಕ್ಕಳಿಗೆ ಒಂದು ಸ್ವಲ್ಪ ಈಸಿ, ಬಿಕಾಸ್ ಅವರೇ ಪ್ರೊಡ್ಯೂಸ್ ಮಾಡ್ಕೊಬೋದು, ಫಿಲ್ಮು ಲಾಂಚ್ ಮಾಡ್ಬೋದು. ಬಟ್ ಅದಾದ್ಮೇಲೆ ಏನು, ಬಡವ ಮಕ್ಕಳಿಗೆ ಆ ಸ್ಟ್ರಗಲ್ ಬೇರೆ ರೀತಿ ಇರುತ್ತೆ. ಟ್ಯಾಲೆಂಟ್ ಅಫ್ಕೋರ್ಸ್ ಅವರು ನಾನು ನೋಡಿದೆ, ಅದು ರಾಜ್ಬಿ ಶೆಟ್ಟಿ ಅವರು ಟ್ಯಾಲೆಂಟ್, ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಇರ್ತಾನೆ ಅವನು, ಶ್ರೀಮಂತನ ಮಗ. ಅವನಿಗೆ ಆಬ್ವಿಯಸ್ಲಿ ನಾನು ಇದು ಕೊಡ್ತೀನಿ, ಅವ್ನು ದುಡ್ಡಿದೆ ಅಂತ ಅಲ್ಲ, ಟ್ಯಾಲೆಂಟ್ ಇದೆ ಅಂತ. ಸೊ ಡೋಂಟ್ ಗೆಟ್ ದಿಸ್ ಕಾಸ್ಟ್, ರಿಲಿಜನ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಹೈಯೆಸ್ಟ್ ಎಂಪ್ಲಾಯ್ಡ್ ಇಂಡಸ್ಟ್ರಿ ಇನ್ ದ ಹೋಲ್ ವರ್ಲ್ಡ್. ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಇದರಲ್ಲಿ, ಆಯ್ತಾ? ಸೊ ಇದರಲ್ಲಿ ನೀವು ಕಾಸ್ಟ್ ಆಗ್ಬೋದು, ನೀವು ಬಡವ, ಅದು ಇದು. ನಾನು ಅಲ್ಲಿಂದ ಬಂದಿದ್ದೀನಿ ಮೇಡಮ್, ನಾನು ಇಲ್ಲಿಂದ ಬಂದಿದ್ದೀನಿ, ನನಗೆ ಒಂದು ಸ್ವಲ್ಪ ಚಾನ್ಸ್ ಕೊಡಿ ಅಂದರೆ, ನೀನು ಎಲ್ಲಿಂದ ಬಾಪ, ನೀನು ಏನು ಮಾಡಿದ್ಯಾ ಅಂತ ತೋರಿಸು ನನಗೆ. ಆ್ಯಂಡ್ ಅದು ಒಂದು ಜರ್ನಿ. ಅದು ನಿಮ್ಗೆ ಫಸ್ಟ್ ಇದರಲ್ಲೇ ನಿಮಗೆ ಯಾರಿಗೂ ಗೊತ್ತಾಗಲ್ಲ. ಎಷ್ಟು ಶರಣ್ ಅವರೆಲ್ಲ ಎಷ್ಟು ಚಿಕ್ಕ ಚಿಕ್ಕ ರೋಲ್ಸ್ ಮಾಡಿಕೊಂಡು, ಜೂನಿಯರ್ ಇದು ಮಾಡಿಕೊಂಡು, ಇವಾಗ ಈಸ್ ಅ ಹೀರೋ. ನಾವು ಅವ್ರ ಜರ್ನಿ ಸತ್ಯ ಹರಿಶ್ಚಂದ್ರ ಫಿಲ್ಮ್ ಟೈಮಲ್ಲಿ